ಬ್ಯಾಕ್ ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅನ್ನಭಾಗ್ಯದ ಯೋಜನೆಗಾಗಿ ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ. ಅತ್ತ ಬಿಜೆಪಿ ಗ್ಯಾರಂಟಿಗಳನ್ನ ಜಾರಿಗೆ ತರಲೇಬೇಕು ಅಂತ ಆಗ್ರಹಿಸಿದೆ. ಅಕ್ಕಿ ಬದಲು ದುಡ್ಡು ಕೊಡಿ ಎಂಬ ಬಿಜೆಪಿ ನಾಯಕರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅಕ್ಕಿ ಕೊಡೋದು ಜನ ಅನ್ನ ತಿನ್ಲಿ ಅಂತ, ದುಡ್ಡು ಕೊಟ್ರೆ ಜನ ದುಡ್ಡು ತಿನ್ಲಿ ಅಂತನಾ? ಬಿಜೆಪಿಯವರು ಇದನ್ನೆಲ್ಲ ಮಾತಾಡೋದು ಬಿಡಬೇಕು. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಅಕ್ಕಿಯನ್ನ ಕೊಡಿಸ್ಲಿ ಅಂತ ಸಿಎಂ ಆಗ್ರಹಿಸಿದ್ದಾರೆ. ರಾಜಕೀಯ ಮಾಡೋದು ಬಿಡಿ, ಅಕ್ಕಿ ಕೊಡಿಸ್ಲಿ ಅಂತ ಕೇಳಲಿ ಅಂತ ಗರಂ ಆದರು. ಇದೇ ವೇಳೆ ಆಂಧ್ರ ತೆಲಂಗಾಣ ಚೀಫ್ ಮಿನಿಸ್ಟರ್ ಅಕ್ಕಿ ಇಲ್ಲ ಅಂತ ಹೇಳಿದ್ದಾರೆ. ಛತ್ತೀಸ್ಗಢದಿಂದ 1.5 ಲಕ್ಷ ಮೆಟ್ರಿಕ್ ಟನ್ ಬರಲಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಯಡಿ ರಾಜ್ಯದ ಬಡವರಿಗೆ 10 ಕೆಜಿ ಅಕ್ಕಿ ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಕ್ಕಿಯನ್ನು ನೀಡ್ತಾ ಇಲ್ಲ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಮಾಜಿ ಸಿಎಂ ಬಿಎಸ್ವೈ ಹಾಗೂ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೆಚ್ಚುವರಿ ಅಕ್ಕಿಯನ್ನು ಖರೀದಿ ಮಾಡಿ ಕೊಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಕೊಟ್ಟ ಭರವಸೆಯಂತೆ ಅಕ್ಕಿ ವಿತರಣೆ ಮಾಡಿ 10 ಕೆಜಿಯಲ್ಲಿ 1 ಗ್ರಾಂ ಅಕ್ಕಿ ಕಡಿಮೆ ಆದರೂ ಕೂಡ ಜನ ಅದನ್ನ ಒಪ್ಪಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಜೂನ್ 22ಕ್ಕೆ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಏಕಾಏಕಿ ವಿದ್ಯುತ್ ದರ ಏರಿಕೆ ಮಾಡಿರುವಂತಹ ನೀತಿಯನ್ನ ಖಂಡಿಸಿರುವಂತಹ ಕೆಸಿಸಿಐ 1 ದಿನಗಳ ಬಂದ್ ಕರೆಯನ್ನು ನೀಡಿದೆ. ಇದೇ ಮೊದಲ ಬಾರಿಗೆ ವಾಣಿಜ್ಯೋದ್ಯಮ ಸಂಸ್ಥೆಯೊಂದು ವಿದ್ಯುತ್ ದರ ಏರಿಕೆ ವಿರುದ್ಧ ದನಿ ಎತ್ತಿದ್ದು, ಕೂಡಲೇ ದರ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನು ಕೊಟ್ಟಿದೆ. ಮೊನ್ನೆಯಷ್ಟೇ ರಾಜಕಾಲುವೆ ಒತ್ತುವರಿ ತೆರವಿಗೆ ಹೋಗಿ ಮುಜುಗರಕ್ಕೆ ಒಳಗಾಗಿದ್ದಂತಹ ಪಾಲಿಕೆ ಇಂದು ಮತ್ತೆ ಒತ್ತುವರಿ ತೆರವು ಮಾಡಲಿದೆ. ಅದೇಪುರ ಹಾಗೂ ಮುನೇನಕೊಳಲು ಭಾಗದಲ್ಲಿ ತೆರವು ಕಾರ್ಯ ಮಾಡಲಿದೆ. ಮುನೇನಕೊಳಲು ಭಾಗದಲ್ಲಿ ಒಟ್ಟು 22 ಆಸ್ತಿಗಳನ್ನು ಗುರುತು ಮಾಡಲಾಗಿದೆ. ಮೊನ್ನೆ ರಾಜಕಾಲುವೆ ತೆರವಿಗೆ ಹೋಗಿದ್ದಂಥ ಬಿಬಿಎಂಪಿ ಅಧಿಕಾರಿಗಳು ಸ್ಟೇ ಆರ್ಡರ್ ಅನ್ನು ನೋಡಿ ವಾಪಸ್ ಹೋಗಿದ್ರು. ಇಂದು ಕಾನೂನು ಸಲಹೆಯನ್ನು ಪಡೆದು ತೆರವು ಮಾಡುವಂತ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಮುಂಗಾರು ಮತ್ತೆ ಚುರುಕುಗೊಂಡಿದ್ದು, ನಿನ್ನೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಅರಬ್ಬಿ ಸಮುದ್ರದಲ್ಲಿ ರೂಪುಗೊಂಡಂತ ಚಂಡಮಾರುತದಿಂದ ಮುಂಗಾರು ದುರ್ಬಲಗೊಂಡಿತ್ತು. ಇದೀಗ ಚಂಡಮಾರುತ ದುರ್ಬಲವಾಗಿ ಮುಂಗಾರು ಚುರುಕುಗೊಳ್ತಾ ಇದೆ. ಹೀಗಾಗಿ ನಿನ್ನೆ ಬೆಂಗಳೂರು, ಮಂಗಳೂರು, ಹೊನ್ನಾವರದಲ್ಲಿ ಮಳೆಯಾಗಿದೆ. ಇನ್ನು ಮುಂದಿನ 5 ದಿನಗಳಲ್ಲಿ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಲಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯಲ್ಲಿ ಬಿರುಗಾಳಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ. ಗುಜರಾತ್ನಲ್ಲಿ ಸಾಕಷ್ಟು ಪ್ರಾಕೃತಿಕ ಅನಾಹುತ ಸೃಷ್ಟಿಸಿದ ಬಳಿಕ ವಾಯುಭಾರ ಕುಸಿತವಾಗಿ ಬದಲಾಗಿರುವಂತಹ ಬಿಪರ್ಜಾಯ್ ಚಂಡಮಾರುತ ರಾಜಸ್ಥಾನದ 3 ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿ ಮಾಡಿದೆ. ಜಲೋರ್, ಸಿರೋಹಿ ಮತ್ತು ಬಾಡ್ಮೇರ್ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇನ್ನು ಅಜ್ಮೀರ್ನ ನಗರ ಪ್ರದೇಶದಲ್ಲಿ ಭಾರಿ ಮಳೆ ಆಗಿದ್ದು, ಜವಾಹರಲಾಲ್ ನೆಹರು ಆಸ್ಪತ್ರೆಗೆ ನೀರು ನುಗ್ಗಿದೆ. ಆಸ್ಪತ್ರೆಯ ವಾರ್ಡ್ಗಳೆಲ್ಲ ಜಲಾವೃತವಾಗಿದೆ. ಆಸ್ಪತ್ರೆಗೆ ನೀರು ನುಗ್ಗಿದ ಪರಿಣಾಮ ರೋಗಿಗಳನ್ನ ಬೇರೆ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಪಾಲಿಯಲ್ಲಿ ಮಳೆ ಆರ್ಭಟಿಸಿದ್ದು ಮನೆಗಳು ಧರೆಗುರುಳಿದವೆ. ಅಸ್ಸಾಂನ 11 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದ್ದು, ಪ್ರವಾಹದಿಂದಾಗಿ 34,000 ಜನರು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು. 77 ಗ್ರಾಮಗಳು ಪ್ರವಾಹ ಪೀಡಿತವಾಗಿದ್ದು, 109 ಹೆಕ್ಟೇರ್ ಭೂಮಿಯಲ್ಲಿನ ಬೆಳೆ ಹಾಳಾಗಿದೆ. ಬ್ರಹ್ಮಪುತ್ರ ಸೇರಿದಂತೆ ಅನೇಕ ನದಿಗಳಲ್ಲಿ ನೀರಿನ ಹರಿವು ಭಾರಿ ಹೆಚ್ಚಿದೆ. ನಾವು ಉತ್ತರ ಸಿಕ್ಕಿಂನ ಚುಂಗ್ತಾಂಗ್ನಲ್ಲಿ ಭೂಕುಸಿತ ಹಿನ್ನೆಲೆಯಲ್ಲಿ ಸಿಲುಕಿದ್ದಂಥ 300 ಪ್ರವಾಸಿಗರನ್ನ ಭಾರತೀಯ ಸೇನೆ ರಕ್ಷಣೆ ಮಾಡಿದೆ. ಬಳಿಕ ಸಂತ್ರಸ್ತರಿಗೆ ಆಹಾರ ಮತ್ತು ಆಶ್ರಯ ಹಾಗೂ ವೈದ್ಯಕೀಯ ಸೌಕರ್ಯವನ್ನ ನೀಡಲಾಯಿತು. ರಕ್ಷಣಾ ಕಾರ್ಯಾಚರಣೆ ವೇಳೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದಂಥ ವ್ಯಕ್ತಿಯನ್ನ ರಕ್ಷಿಸಿ ತಕ್ಷಣವೇ ಆಂಬ್ಯುಲೆನ್ಸ್ ಮೂಲಕ ಹತ್ತಿರದ ಸೇನಾ ಕ್ಷೇತ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಯಿತು ಅಂತ ಲೆಫ್ಟಿನೆಂಟ್ ಕರ್ನಲ್ ಮಹೇಂದ್ರ ರಾವತ್ ಅವರು ತಿಳಿಸಿದ್ದಾರೆ. ವಿಜಯಪುರದ ತಿಕೋಟ ತಾಲೂಕಿನ ಸೋಮದೇವರಹಟ್ಟಿ ತಾಂಡದಲ್ಲಿ ದುರ್ಗಾದೇವಿ ಜಾತ್ರೆ ಆಯೋಜನೆ ಮಾಡಲಾಗಿತ್ತು. ಜಾತ್ರೆ ಅಂಗವಾಗಿ ನಡೀತಾ ಇದ್ದಂಥ ವೇದಿಕೆಯ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡ್ತಾ ಇದ್ದಂಥ ಮಹಿಳೆಯ ತಲೆಯ ಮೇಲಿಂದ ಮಡಿಕೆಗಳು ಬಿದ್ದಿದ್ದವೆ. ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಆಹಾರ ಸಚಿವ ಸಂಜಯ್ ಬಾಬು ರಾಠೋಡ್ ಅವರು ಬಂದಿದ್ದಾರೆ. ಸಚಿವರು ಕುಳಿತಂತ ಜಾಗದಲ್ಲೇ ಮಡಿಕೆಗಳು ಬಿದ್ದಿರುವಂಥದ್ದು. ಸಚಿವರು ಜಸ್ಟ್ ಮಿಸ್ ಆಗಿದ್ದಾರೆ. ಮಂಟಪದ ಮೇಲ್ಭಾಗ ತಗಲಿ ಏಕಾಏಕಿ ಮಡಿಕೆಗಳು ಬಿದ್ದಿದ್ದು, ಪಕ್ಕದಲ್ಲಿದ್ದಂಥವರು ಕೈ ಅಡ್ಡ ಮಾಡಿ ಅದನ್ನು ತಪ್ಪಿಸಿದ್ದಾರೆ. ಕುಡಿದು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂಥ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿದಂಥ ಭಾರತೀಯ ವಿದ್ಯಾರ್ಥಿಯನ್ನ ಯುಕೆ ಪೊಲೀಸರು ಬಂಧಿಸಿದ್ದಾರೆ. ಭಾರತೀಯ ಮೂಲದ ಪ್ರೀತ್ ವಿಕಾಲ್ ಬಂಧಿತ ಆರೋಪಿಯಾಗಿದ್ದಾನೆ. ಪ್ರೀತ್ ವಿಕಾಲ್ ಮತ್ತು ಮಹಿಳೆ ಅವರ ಸ್ನೇಹಿತರೊಂದಿಗೆ ಕಾರ್ಡಿಫ್ನಲ್ಲಿ ವಿಹಾರಕ್ಕೆ ಹೋಗಿದ್ರು. ಈ ವೇಳೆ ಪ್ರೀತ್ ವಿಕಾಲ್ ಜೊತೆ ಒಂದಷ್ಟು ಸಮಯ ಮಾತನಾಡಿದ್ದಾರೆ. ಆಕೆಯ ಪರಿಸ್ಥಿತಿಯ ಲಾಭವನ್ನು ಪಡೆದಂತ ಪ್ರೀತ್ ಆಕೆಯ ಹೊತ್ತು ರೂಮಿಗೆ ಕರೆತಂದು ಅತ್ಯಾಚಾರವನ್ನು ಮಾಡಿದ್ದಾನೆ. ಈ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದೇ ಆಧಾರದಲ್ಲಿ ಪ್ರೀತ್ ವಿಕಾಲ್ಗೆ ನ್ಯಾಯಾಲಯ 6 ವರ್ಷ 9 ತಿಂಗಳು ಜೈಲು ಶಿಕ್ಷೆಯನ್ನು ವಿಧಿಸಿದೆ. ವಿಶ್ವ ತಂದೆಯ ದಿನ ಹಿನ್ನೆಲೆಯಲ್ಲಿ ತಂದೆಯೊಬ್ಬರಿಗೆ ಮಗಳು ಸ್ಪೆಷಲ್ ಗಿಫ್ಟ್ ಅನ್ನು ಕೊಟ್ಟಿದ್ದಾಳೆ. ಬ್ಯಾಡಗಿ ಪಟ್ಟಣ ಮೂಲದ ಟೆಕ್ಕಿ ಗೀತಾ ತಮ್ಮ ತಂದೆ ಹಾಗೂ ತಾಯಿಯನ್ನ ಎಂಬುವರನ್ನ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿಸಿದ್ದಾರೆ. ಪುಣೆಯಲ್ಲಿ ಇಂಜಿನಿಯರ್ ಆಗಿರುವಂತಹ ಗೀತಾ ತಂದೆ ಮಲ್ಲೇಶಪ್ಪ, ತಾಯಿ ಮಂಜುಳಾ ಎಂಬುವರನ್ನ ವಿಮಾನದಲ್ಲಿ ಪ್ರಯಾಣವನ್ನು ಮಾಡಿಸಿರುವಂಥದ್ದು. ಮಗಳ ಈ ಪ್ರೀತಿಗೆ ತಂದೆ ತಾಯಿ ಫುಲ್ ಖುಷಿಯಾಗಿದ್ದಾರೆ. ಇಂಡೋನೇಷ್ಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಪಟ್ಟ ಅಲಂಕರಿಸುವ ಮೂಲಕ ಭಾರತದ ತಾರಾ ಪುರುಷ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ಹಾಗೂ ಚಿರಾಗ್ ಶೆಟ್ಟಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ.
ಅಲ್ಲದೆ BWF ಸೂಪರ್ 1000 ಟೂರ್ನಿಯಲ್ಲಿ ಪ್ರಶಸ್ತಿ ಗೆದ್ದ ಭಾರತದ ಮೊದಲ ಡಬಲ್ಸ್ ಜೋಡಿ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರರಾಗಿದ್ದಾರೆ. ವಿಶ್ವ ರ್ಯಾಂಕಿಂಗ್ನಲ್ಲಿರುವಂಥ 6ನೇ ಸ್ಥಾನದಲ್ಲಿರುವಂಥ ಭಾರತೀಯ ಜೋಡಿ ನಿನ್ನೆ 43 ನಿಮಿಷಗಳ ಕಾಲ ನಡೆದಂಥ ಫೈನಲ್ನಲ್ಲಿ ಮಲೇಷ್ಯಾದ ಆರೋನ್ ಚಿಯಾ ಹಾಗೂ ಸೊಗೊವೈಕ್ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ.